ನಮಸ್ಕಾರ ಎಲ್ರಿಗೂ. ನಾನಿವತ್ತು ಇನ್ನೊಂದು ವಿಡಿಯೋ ಜೊತೆ ವಾಪಸ್ ಬಂದಿದ್ದೇನೆ. ನಾನು ನನ್ನ ಅಕ್ಕನ ಜೊತೆ ಇವತ್ತು ಅಜ್ಜವರದ ಕರ್ಲಪಾಡಿಯಲ್ಲಿರುವ ಶ್ರೀ ಶಾಸ್ತವೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೇನೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅಲ್ಲಿ ಶನಿ ಪೂಜೆ ಮಾಡ್ತಾರೆ ಮತ್ತು ಕೆಲವೆಲ್ಲ ಸೇವೆಗಳನ್ನೆಲ್ಲ ಮಾಡ್ತಾರೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬರುವ ಅಂತ ಅಕ್ಕ ಹೇಳಿದ್ಲು. ಹಾಗಾಗಿ ಅವಳ ಜೊತೆ ನಾನು ಹೊರಟೆ. ನಾನು ಫಸ್ಟ್ ಟೈಮ್ ಈ ಟೆಂಪಲಿಗೆ ಬರ್ತಾ ಇರೋದು. ಇಲ್ಲಿ ಟೆಂಪಲ್ ದೊಡ್ಡದಾಗಿದೆ, ಆದರೆ ಕೆಲಸಗಳು ನಡೀತಾ ಇದೆ. ಟೆಂಪಲ್ನ ಸುತ್ತಮುತ್ತ ಕೆಲಸ ಆಗ್ತಾ ಉಂಟು. ಒಂದು ಪೂಜೆ ಮಾಡಿಸಲಿಕ್ಕೆ ನಾನು ರಶೀದಿಯನ್ನು ಮಾಡಿಸ್ಕೊಂಡೆ. ಬನ್ನಿ ಒಳಗೆ ಹೋಗಿ ನೋಡುವ. ನಾವು ಹೋಗಿರುವ ಟೈಮಲ್ಲಿ ಅಷ್ಟೊಂದು ಜನ ಇಲ್ಲ ಇತ್ತು. ಸೊ ಹೋದ ಕೂಡಲೇ ರುದ್ರಾಭಿಷೇಕಕ್ಕೆ ನಾನು ಚೀಟಿ ಮಾಡಿಸ್ಕೊಂಡಿದ್ದೆ. 7ನೇ ತಾರೀಕಿನ ಹೊತ್ತು ಚಂದ್ರಗ್ರಹಣ ಇರೋದ್ರಿಂದ ಕೆಲವು ರಾಶಿಗಳಿಗೆ ಅಂದರೆ ಎಫೆಕ್ಟ್ ಕಂಡುಬರ್ತದೆ. ಆ ರಾಶಿಗಳಲ್ಲಿ ನಂದು ಒಂದು. ಆ ರಾಶಿಗೆ ಯಾವುದೇ ರೀತಿಯಲ್ಲಿ ಕೆಡುಕಾಗದಿರಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಸಂಕಲ್ಪ ಮಾಡಿಸ್ಕೊಂಡೆ. ಈ ಚಂದ್ರಗ್ರಹಣದಿಂದ ಕೆಲವು ರಾಶಿಗಳಿಗೆ ತುಂಬ ಒಳ್ಳೆಯದಾಗ್ಬೋದು, ಕೆಲವು ರಾಶಿಗಳಿಗೆ ಒಳ್ಳೆಯದಾಗದೇ ಇರ್ಬೋದು. ಅದು ದೇವರಿಗೆ ಬಿಟ್ಟದ್ದು. ಹಾಗಾಗಿ ಯಾವುದೇ ರೀತಿ ವಿಘ್ನಗಳು ಬಾರದಿರಲಿ ಅಂತ ಭಟ್ರು ಸಂಕಲ್ಪ ಮಾಡಿಸ್ಕೊಟ್ರು. ಈ ದೇವಸ್ಥಾನದಲ್ಲಿ ಶಿವನಿಗೆ ಪೂಜೆ ಸಲ್ಲಿಸ್ತಾರೆ. ಅಕ್ಕ ಕೂಡ ರುದ್ರಾಭಿಷೇಕ ರಶೀದಿ ಮಾಡಿ ಸಂಕಲ್ಪ ಮಾಡಿಕೊಂಡು. ಇನ್ನೊಂದು ಕಡೆಯಲ್ಲಿ ಶನಿ ಪೂಜೆ ಆಗ್ತಾಯಿತ್ತು. ನನಗೆ ವಿಡಿಯೋ ತೆಗೀಲಿಕ್ಕೆ ಒಂಥರ ಹೆದರಿಕೆ ಸಹ ಆಯಿತು. ಮತ್ತು ದೇವಸ್ಥಾನ ಅಲ್ವಾ, ದೇವಸ್ಥಾನದಲ್ಲಿ ನಾವು ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದಾಗ ನಮಗೇ ಗೊತ್ತಿಲ್ಲದಾಗೆ ನಮ್ಮ ಮನಸ್ಸಲ್ಲಿ ಆಗಿರ್ಬೋದು, ಮೈಂಡಲ್ಲಿ ಆಗಿರ್ಬೋದು ಪಾಸಿಟಿವ್ ಥಿಂಕಿಂಗ್ಸ್ ಜಾಸ್ತಿ ಆಗ್ತದೆ. ಆದ ಕಾರಣ ನಾವು ಮೊಬೈಲ್ನ ಟೆಂಪಲ್ ಒಳಗಡೆ ಜಾಸ್ತಿ ಯೂಸ್ ಮಾಡಬಾರ್ದು. ಅಲ್ಲಿ ಬರೆದು ಹಾಕಿದರು, ಮೊಬೈಲ್ ಫೋನ್ಗಳನ್ನು ಸೈಲೆಂಟ್ ಮಾಡಿಡಿ ಅಂತ. ಮಹಾಪೂಜೆ ಎಲ್ಲ ಮುಗಿಸಿ ಹಣ್ಣು ಕಾಯಿ ಎಲ್ಲ ತಗೊಂಡು ಹೊರಗೆ ಬಂದೆವು. ಊಟದ ವ್ಯವಸ್ಥೆ ಕೂಡ ಇತ್ತು. ಉಪ್ಪಿನಕಾಯಿ, ನೈವೇದ್ಯ, ಅನ್ನ, ಸಾರು, ಸಾಂಬಾರು, ಪಲ್ಯ. ನನಗಂತೂ ತುಂಬ ಇಷ್ಟ ಆಯಿತು ಊಟ. ಲಾಸ್ಟಿಗೆ ಪಾಯಸ ಕೂಡ ಇತ್ತು. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.